ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್ ಗೈಸ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಚಾಪ್ಟರ್. ಓಕೆನಾ? ಇದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅವರಿಗೆ ಸಂಬಂಧಪಟ್ಟಿರೋದು 12 ಮಾರ್ಕ್ಸ್ಗೆ. ಇದೇ ಕ್ವಶನ್ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ ಅವ್ರಿಗೂ ಬರುತ್ತೆ, BC ಅವ್ರಿಗೂ ಬರುತ್ತೆ, ಎಲ್ಲಾ ಯೂನಿವರ್ಸಿಟಿ ಅವ್ರಿಗೂ ಬರುತ್ತೆ. ಈ ಪ್ರಾಬ್ಲಮ್ ನ ಓದೋದಕ್ಕೆ ಮುಂಚೆ ಎಲ್ಲ ಫೈನಲ್ ಇಯರ್ BCom BPA ಸ್ಟೂಡೆಂಟ್ಸ್ಗೆ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ನಮ್ಮ ಹತ್ರ ಒಂದು ಕಾಲೇಜ್ ಇದೆ, ಯಾರ್ಯಾರು MBA ಮಾಡಬೇಕು ಅನ್ಕೊಂಡಿರ್ತೀರಾ, PGCT ಬರ್ದಿದ್ದೀರಾ, ಅವರೆಲ್ಲರೂ ಈ ಸರಿ ಕೌನ್ಸಿಲಿಂಗ್ ಅಲ್ಲಿ ಸಂಭ್ರಮ್ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅನ್ನೋ ಕಾಲೇಜ್ ಇದೆ. MS ಪಾಳ್ಯನಲ್ಲಿದೆ, ಬಸ್ ಫೆಸಿಲಿಟೀಸ್ ಎಲ್ಲ ಇದೆ, ಒಳ್ಳೆ ಕ್ಯಾಂಪಸ್ ಇದೆ, ಕ್ಯಾಂಪಸ್ ರಿಕ್ರೂಟ್ಮೆಂಟ್ ತುಂಬಾ ಚೆನ್ನಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ನಾನು ಗೆಸ್ಟ್ ಫ್ಯಾಕಲ್ಟಿ ಆಗಿದ್ದೀನಿ. ಯಾರ್ಯಾರು ಅಲ್ಲಿ ಸೇರ್ಕೊಳ್ಬೇಕು ಅನ್ಕೊಂಡಿದ್ದೀರಾ, PGCT ಕೋಡ್ ಇದೆ, ಅಲ್ಲಿದೆ. PGCT ಕೋಡ್ ನ ಕೌನ್ಸಿಲಿಂಗ್ ಟೈಮ್ ಅಲ್ಲಿ ನೀವು ಹಾಕೊಳ್ಳಿ, ಕಾಲೇಜ್ಗೆ ಅಡ್ಮಿಷನ್ ಆಗಿ. ನಿಮ್ಗೆ ಗವರ್ಮೆಂಟ್ ಫೀಸು ಮತ್ತೆ ಸ್ವಲ್ಪ ಕಾಲೇಜ್ ಫೀಸ್ ಇರುತ್ತೆ. ಸೇರ್ಕೊಂಡ್ರೆ ನನ್ನನ್ನು ಭೇಟಿ ಮಾಡಬಹುದು, ನನ್ನ ಪಾಠನು ಲೈವ್ ಆಗಿ ಕೇಳಬಹುದು. ಓಕೆನಾ? ಈಗ ಕ್ವಿಕ್ ಆಗಿ ಬಂದ್ಬಿಡೋಣ ಯಾವುದಕ್ಕೆ, ಸಬ್ಜೆಕ್ಟ್. ಈಗ ಏನಿದೆ ನೋಡೋಣ. ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ಸ್ ಆರ್ ಗಿವನ್ ಬಿಲೋ. 2023 to 24 ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ. ಲಯಬಿಲಿಟೀಸ್ ಅಸೆಟ್ಸ್ ಕೊಟ್ಟಿದ್ದಾನೆ, ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾನೆ. ಅಡ್ಜಸ್ಟ್ಮೆಂಟ್ಸ್ ಸುಮಾರು 3 ಅಡ್ಜಸ್ಟ್ಮೆಂಟ್ಸ್ ಇದೆ. ಓಕೆನಾ? ಈಗ ನಾವು ಈ ಪ್ರಾಬ್ಲಮ್ ನ ಓದಿದಾಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ನಾನು ಹೇಳಿದ್ದೀನಿ. ಯಾವಾಗ್ಲೂ ಅಷ್ಟೇ ಅಡ್ಜಸ್ಟ್ಮೆಂಟ್ ಇಂದಾನೇ ಸ್ಟಾರ್ಟ್ ಮಾಡಬೇಕು. ಎಲ್ಲಿಂದ ಮಾಡ್ಬೇಕು ರೆಡಿ? ಎಲ್ಲಿಂದ ಮಾಡ್ಬೇಕು? ಅಡ್ಜಸ್ಟ್ಮೆಂಟ್. ನೋಡಿ ಏನಂತ ಹೇಳಿದಾನೆ, ಡಿಪ್ರಿಸಿಯೇಷನ್ 20,000 ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, 10,000 ಆನ್ ಪ್ಲಾಂಟ್ ಚಾರ್ಜ್ಡ್ ಇನ್ 2024 ಅಂತ ಹೇಳಿದ್ದಾನೆ. ಕರೆಕ್ಟಾ? ನಿಮ್ಗೆಲ್ರಿಗೂ ಅಕೌಂಟ್ ಮಾಡೋದಕ್ಕೆ ಮುಂಚೆ ನಾನು ಒಂದು ಮಜಾ ತೋರಿಸ್ತೀನಿ. ಇಲ್ಲಿ ನಾನ್ ಆಪರೇಟಿಂಗ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಲ್ಲಿ ಡಿಪ್ರಿಸಿಯೇಷನ್, ಲ್ಯಾಂಡ್ ಬಿಲ್ಡಿಂಗ್, ಪ್ಲಾಂಟ್ ಮಿಷಿನರಿ ಎರಡರದು 20 + 10 ಎಷ್ಟಾಯ್ತು? 30,000 ಆಯ್ತು. ಇಲ್ಲಿ ಹಾಕೊಂಡ್ಬಿಡಿ. ಈಗ ನಾವೇನ್ ಮಾಡೋಣ, ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಓಪನ್ ಮಾಡೋಣ. ಕ್ವಿಕ್ ಆಗಿ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಹೇಳಬೇಕು, ಕಾಯಿಸಬಾರ್ದು. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್? ಸರ್ 2 lakhs ಓಪನಿಂಗ್ ಅಲ್ಲಿ ಇದೆ, ಕ್ಲೋಸಿಂಗ್ ಅಲ್ಲಿ 1,70,000. ಕ್ಲೋಸಿಂಗ್ ಅಲ್ಲಿ 1,70,000 ಇದೆ. ಕರೆಕ್ಟಾ? ಎಸ್ ಸರ್. ಡಿಪ್ರಿಸಿಯೇಷನ್ 20,000 ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? ಎಸ್ ಸರ್. ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡಿಪ್ರಿಸಿಯೇಷನ್ 20,000. ಕರೆಕ್ಟ್ ಏನಪ್ಪಾ? ಎಸ್ ಸರ್. ಇದಕ್ಕೆ ಸಂಬಂಧಪಟ್ಟಿರೋದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಇನ್ನು ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ಇನ್ನೇನು ಇಲ್ಲ. ನೋಡಿ 2 lakhs ಇತ್ತು ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಹೌದಾ? ಕ್ಲೋಸಿಂಗ್ ಅಲ್ಲಿ 1,70,000 ಆಗಿದೆ, 20,000 ಡಿಪ್ರಿಸಿಯೇಷನ್. ಇನ್ನು 10,000 ಎಲ್ಲಿಂದ ಕೊಡ್ತೀರಾ? ಯಾಕೆಂದ್ರೆ 190 ಆಗುತ್ತೆ. ಇನ್ನು 10,000 ರೂಪಾಯಿ ಬಿಲ್ಡಿಂಗ್ ಅನ್ನ ಸೇಲ್ ಮಾಡಿದೀವಿ ಅಂತ ಅನ್ಕೋಣ. ಸೊ ಬ್ಯಾಂಕ್ ಅಕೌಂಟ್ ಸೇಲ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರುತ್ತೆ. ಈಗ ಸೇಲ್ ಮಾಡಿದ್ರೆ ದುಡ್ಡು ಬರುತ್ತೆ. ಕರೆಕ್ಟ್ ಏನಪ್ಪಾ? ಸೊ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 10,000 ರೂಪಾಯಿ ದುಡ್ಡು ಬರ್ತಾ ಇದೆ. ಅಲ್ಲಿಗೆ ಈ ಪಾಯಿಂಟ್ ನ ಇಲ್ಲಿ ಹಾಕೊಂಡಿದೀವಿ, ಡಿಪ್ರಿಸಿಯೇಷನ್ ಅನ್ನ ಇಲ್ಲಿ ಹಾಕೊಂಡಿದೀವಿ. ಕ್ಲಿಯರ್ ಏನಪ್ಪಾ? ನೆಕ್ಸ್ಟ್ ಪಾಯಿಂಟ್ ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್. ಇದು 2 lakhs 2 lakhs. ಡಿಪ್ರಿಸಿಯೇಷನ್ 20,000 ಅದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾನೆ ನೋಡು. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೆ. ಒಂದು ಪ್ಲಾಂಟ್ ಅಕೌಂಟ್ ಹಾಕೋಣ. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಹೇಳಿ ಕ್ವಿಕ್ ಆಗಿ? 80,000. ಓಪನಿಂಗ್ ಬ್ಯಾಲೆನ್ಸ್ 80,000 ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ 2 lakhs. ನೋಡಿ ಓಪನಿಂಗ್ 80 ಇದೆ, ಕ್ಲೋಸಿಂಗ್ ಅಲ್ಲಿ 2 ಲಕ್ಷ ಇದೆ. ಜಾಸ್ತಿ ಆಗಿದೆ. ಜಾಸ್ತಿ ಆಗಿದ್ರೆ ಪಕ್ಕ ಪರ್ಚೇಸ್ ಆಗಿರುತ್ತೆ. ಕರೆಕ್ಟಾ? ಅದ್ರ ಮಧ್ಯದಲ್ಲಿ ಡಿಪ್ರಿಸಿಯೇಷನ್ ಬೇರೆ ಆಗಿದೆ. ಕರೆಕ್ಟಾ? ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡಿಪ್ರಿಸಿಯೇಷನ್ 10,000 ಆಗಿದೆ. ಅಲ್ಲಿಗೆ ಒಟ್ಟು ನಮ್ಮ ಹತ್ರ 2,10,000 ಕ್ಲೋಸಿಂಗ್ ಅಲ್ಲಿ ಇತ್ತು. ಬಟ್ ಓಪನಿಂಗ್ ನಲ್ಲಿ ಬರೀ 80,000 ಇತ್ತು. ಕರೆಕ್ಟಾ? ಇನ್ನು 1,30,30,000 ರೂಪಾಯಿ ಅಷ್ಟು ಪ್ಲಾಂಟ್ ಅನ್ನ ಈ ವರ್ಷ ಪರ್ಚೇಸ್ ಮಾಡಿದೀವಿ. ಏನ್ ಮಾಡಿದೀವಿ? ಪರ್ಚೇಸ್ ಮಾಡಿದೀವಿ. ಇದು ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ಈಗ ಡಿಪ್ರಿಸಿಯೇಷನ್ ಆಲ್ರೆಡಿ 10,000 ಹಾಕೊಂಡಿದೀವಿ. ಪರ್ಚೇಸ್ ಆಗಿದೆ ಪ್ಲಾಂಟ್ ಅಂಡ್ ಮಿಷಿನರಿ 1,30,30,000. ಅಲ್ಲಿಗೆ 2 ಅಕೌಂಟ್ ಮುಗೀತು. ಅಡ್ಜಸ್ಟ್ಮೆಂಟ್ ನಂಬರ್ 1 is finished. ಇಂಟ್ರಿಮ್ ಡಿವಿಡೆಂಡ್ 20,000 ಹ್ಯಾಸ್ ಬೀನ್ ಪೇಡ್ ಅಂತ ಹೇಳಿದೆ.
ನೋಡಿ ಇಂಟರಿಮ್ ಡಿವಿಡೆಂಡ್ ಅಂತ ಇದ್ರೆ ರೆಡಿ. Interim. ಇಂಟರಿಮ್ ಡಿವಿಡೆಂಡ್ ಅಂತ ಇದ್ರೆ ಫಸ್ಟ್ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಅಲ್ಲಿ ಫಸ್ಟ್ ಇಂಟರಿಮ್ ಡಿವಿಡೆಂಡ್ ಪೇಡ್ 20,000 ಇಲ್ಲಿ ಬರೀತಿ. Yes, sir. ಹಾಗೆ ಡಿವಿಡೆಂಡ್ ಪೇಡ್ ಅಂತ ಇದೆ ಅಲ್ವಾ, Yes, sir. ಇಲ್ಲೊಂದು 20,000 ಬರೀತಿ ಆಗೋಯ್ತು. Okay, sir. ಎರಡು ಸೈಡ್. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ 35,000 ಹ್ಯಾಸ್ ಬೀನ್ ಪೇಡ್ ಅಂತ ಇದೆ. Yes, sir. ನಮಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂತ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸಾರಿ ಬ್ಯಾಲೆನ್ಸ್ ಶೀಟ್ ನಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ಇದೆ ನೋಡಿ. ಇದ್ರ ಲಾಸ್ಟ್ ಐಟಮ್ Cash in hand. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಲಯಬಿಲಿಟಿ ಸೈಡ್. Yes, sir. 40,000 and 50. ಸಿ ಲಯಬಿಲಿಟಿ ಆಗಿರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಅಲ್ಲಿ ಇರುತ್ತೆ 40,000, ಕ್ಲೋಸಿಂಗ್ ಬ್ಯಾಲೆನ್ಸ್ 50,000 ಇದೆ. Yes, sir. ಕರೆಕ್ಟ್ ಏನಪ್ಪಾ? Yes, sir. ಇಲ್ಲಿ ಟ್ಯಾಕ್ಸ್ ಪೇಮೆಂಟ್ ತಾನೇ ಮಾಡಿರೋದು ಅವನು, ಅದಕ್ಕೆ ಟು ಬ್ಯಾಂಕ್ ಅಕೌಂಟ್ ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ ದ ಇಯರ್ ಈಸ್ ಎಷ್ಟು 35,000. ಕರೆಕ್ಟ್ ಏನಪ್ಪಾ? Yes, sir. ಅಲ್ಲಿಗೆ ಒಟ್ಟು 85,000 ಒಟ್ಟು 45,000 ರೂಪಾಯಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ Balance. ಪ್ರಾವಿಷನ್ ಮೇಡ್ ಡ್ಯೂರಿಂಗ್ ದ ಇಯರ್. ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರೆಯೋಣ. Yes, sir. ಎಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇರುತ್ತೆ ಅದನ್ನ ನಾನ್ ಆಪರೇಟಿಂಗ್ ಅಲ್ಲಿ ಬನ್ನಿ. ಏನಂತ ಬರೀತೀರಾ? ಪ್ರಾವಿಷನ್ ಫಾರ್ ಟ್ಯಾಕ್ಸ್ 45,000. ಟ್ಯಾಕ್ಸ್ ಪೇಡ್ ಅನ್ನೋದು ಇಲ್ಲಿದೆ ಕರೆಕ್ಟಾ? ಮೈನಸ್ 35,000 ಮುಗಿತೇನಪ್ಪ? Yes, sir. 3 ಅಡ್ಜಸ್ಟ್ಮೆಂಟ್ಸ್ ಮುಗೀತು. ಕರೆಕ್ಟಾ? Yes, sir. ಅಕೌಂಟ್ ಮಾಡಿದೀವಿ, ಇನ್ನೇನು ಅಕೌಂಟ್ ಅವಶ್ಯಕತೆ ಬರೋದಿಲ್ಲ. ಈಗ ಲಯಬಿಲಿಟಿ ಸೈಡ್ ಇಂದ ಬರೋಣ. ಈಕ್ವಿಟಿ ಶೇರ್ ಕ್ಯಾಪಿಟಲ್ 3 ಲಕ್ಷದಿಂದ ಏನಾಗಿದೆ? 4 ಲಕ್ಷ ಆಗಿದೆ. ಈ ವರ್ಷ 1 ಲಕ್ಷ ಫ್ರೆಶ್ ಆಗಿ ಇಶ್ಯೂ ಮಾಡಿರೋದ್ರಿಂದ ನಮ್ಗೆ ದುಡ್ಡು ಬಂದಿರುತ್ತೆ. Yes, sir. ಕರೆಕ್ಟಾ? ಹಾಗಾದ್ರೆ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ 1 ಲಕ್ಷ ದುಡ್ಡು ಬಂದಿದೆ. Yes, sir. ಫೈನಾನ್ಸಿಂಗ್ ಅಲ್ಲಿ ಹಾಕೋಣ. ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ 1.5 ಲಕ್ಷದಿಂದ 1 ಲಕ್ಷ ಆಗಿದೆ. ಈ ವರ್ಷ 50,000 ರೂಪಾಯಿ ರೀಪೇಮೆಂಟ್ ಮಾಡಿದೀವಿ, ರಿಡಂಪ್ಷನ್ ಮಾಡಿದೀವಿ, ವಾಪಸ್ ಮಾಡಿದೀವಿ. Yes, sir. ಕರೆಕ್ಟ್ ಏನಪ್ಪಾ? Yes, sir. ಜನರಲ್ ರಿಸರ್ವ್ 40ರಿಂದ 70 ಆಗಿದೆ. ಅಲ್ಲಿಗೆ ಈ ವರ್ಷ 30,000 ರೂಪಾಯಿಯನ್ನ ಟ್ರಾನ್ಸ್ಫರ್ ಮಾಡಿದೀವಿ. ಎಲ್ಲಿಗೆ? ಜನರಲ್ ರಿಸರ್ವ್ಗೆ 30,000 ರೂಪಾಯಿ ಟ್ರಾನ್ಸ್ಫರ್ ಮಾಡಿದೀವಿ. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೋದ ವರ್ಷ 30 ಇತ್ತು, ಈ ವರ್ಷ 48 ಆಗಿದೆ. ಅಲ್ಲಿಗೆ 48ರಲ್ಲಿ 30 ಹೋದ್ರೆ ಈ ವರ್ಷ ನಾವು ಎಷ್ಟು ಪ್ರಾಫಿಟ್ ಅರ್ನ್ ಮಾಡಿದೀವಿ? 18,000 ಪ್ರಾಫಿಟ್ ನ ಅರ್ನ್ ಮಾಡಿದೀವಿ. ನೆಕ್ಸ್ಟ್ ಪ್ರಪೋಸ್ಡ್ ಡಿವಿಡೆಂಡ್, ಇದನ್ನ ಕರೆಂಟ್ ಲಯಬಿಲಿಟಿ ಅಂತ ಟ್ರೀಟ್ ಮಾಡ್ಕೋಣ. ಏನಂತ ಟ್ರೀಟ್ ಮಾಡೋಣ? Current liability. ಏನಾಗಿದೆ? ಜಾಸ್ತಿ ಆಗಿದೆ, ಕಡಿಮೆ ಆಗಿದೆಯಾ? ಜಾಸ್ತಿ ಆಗಿದೆ. ಜಾಸ್ತಿ. ಎಷ್ಟಾಗಿದೆ? 8,000 ಜಾಸ್ತಿ ಆಗಿದೆ. ಕರೆಕ್ಟ್ ಏನಪ್ಪಾ? Yes, sir. 8,000 ಜಾಸ್ತಿ ಆಗಿದ್ರೆ ಪ್ರಪೋಸ್ಡ್ ಡಿವಿಡೆಂಡ್ 8,000 ಜಾಸ್ತಿ ಆಗಿದೆ. ಕರೆಕ್ಟ್ ಏನಪ್ಪಾ? Yes, sir. ನೆಕ್ಸ್ಟ್ ಕ್ರೆಡಿಟರ್ಸ್ ಅದು ಕೂಡ ಜಾಸ್ತಿ ಆಗಿದೆ. ಕರೆಕ್ಟ್ ಏನಪ್ಪಾ? Yes, sir. ಎಷ್ಟು ಜಾಸ್ತಿ ಆಗಿದೆ? Creditors ನೀವು ಹೇಳಲ್ಲ ಅದನ್ನ. 28,000 ಜಾಸ್ತಿ ಆಗಿದೆ. Yes. ಬಿಲ್ಸ್ ಪೇಬಲ್ ಕಡಿಮೆ ಆಗಿದೆ. ಕರೆಕ್ಟಾ? ಬಿಲ್ಸ್ ಪೇಬಲ್ 4,000. 4,000 ಕಡಿಮೆ ಆಗಿದೆ. ಕರೆಕ್ಟ್ ಏನಪ್ಪಾ? Yes, sir. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಆಗಿದೆ. ಅಲ್ಲಿಗೆ ಲಯಬಿಲಿಟಿ ಸೈಡ್ ಎಲ್ಲ ಮುಗಿಸ್ಬಿಟ್ವಿ. Yes, sir. ಅಸೆಟ್ ಸೈಡ್ ಬರೋಣ. ಗುಡ್ ವಿಲ್ ಕಡಿಮೆ ಆಗಿದೆ. ಕರೆಕ್ಟಾ? Yes, sir. ಕಡಿಮೆ ಆಗಿದ್ರೆ ಇಲ್ಲಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಗುಡ್ ವಿಲ್ ರಿಟರ್ನ್ ಆಫ್ ಎಷ್ಟು ಕಡಿಮೆ ಆಗಿದೆಯಪ್ಪ? 25,000 ಕಡಿಮೆ ಆಗಿದೆ. ನೆಕ್ಸ್ಟ್ ಲ್ಯಾಂಡ್ ಬಿಲ್ಡಿಂಗ್ ಆಗಿದೆ, ಪ್ಲಾಂಟ್ ಆಗಿದೆ. ಡೆಟಾರ್ಸ್ ಬಂದು ಕರೆಂಟ್ ಅಸೆಟ್ ಏನಾಗಿದೆ? ಜಾಸ್ತಿ ಆಗಿದೆ. ಕರೆಕ್ಟಾ? Yes, sir. ಡೆಟಾರ್ಸ್ 40,000. ಎಷ್ಟು ಜಾಸ್ತಿ ಆಗಿದೆ? 40,000. 40,000 ಜಾಸ್ತಿ ಆಗಿದೆ. ನೆಕ್ಸ್ಟ್ ಸ್ಟಾಕ್ ಏನಾಗಿದೆ? ಜಾಸ್ತಿ ಜಾಸ್ತಿ ಆಗಿದೆ. ಎಷ್ಟಾಗಿದೆ ಅದು ಗೊತ್ತಿಲ್ಲ. 32,000. ಬಿಲ್ಸ್ ರಿಸೀವಬಲ್ ಜಾಸ್ತಿ ಆಗಿದೆ. ಕರೆಕ್ಟ್ ಏನಪ್ಪಾ? 10,000. ಕರೆಕ್ಟಾ? Yes, sir. ಕ್ಯಾಶ್ ಇನ್ ಹ್ಯಾಂಡ್ ಓಪನಿಂಗ್ ಬ್ಯಾಲೆನ್ಸ್ 15,000. ಕ್ಯಾಶ್ ಅಟ್ ಬ್ಯಾಂಕ್ ಓಪನಿಂಗ್ ಬ್ಯಾಲೆನ್ಸ್ 10,000. 15, 10 ಒಟ್ಟು ಎಷ್ಟಾಯ್ತಪ್ಪ? 25,000 ಆಯ್ತು. ಕರೆಕ್ಟಾ? Yes, sir. ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಬ್ಯಾಂಕ್ 10 + 8 ಒಟ್ಟು ಎಷ್ಟಾಯ್ತು? 18,000. ಕ್ಲಿಯರ್ ಏನಪ್ಪಾ? Yes, sir. ಇನ್ನೆಲ್ಲ ಪಾಯಿಂಟ್ಗಳು ಮುಗಿಸ್ಬಿಟ್ಟಿದ್ದೀವಿ. ಕರೆಕ್ಟಾ? Yes, sir. ಅಸೆಟ್ ಸೈಡ್ ಎಲ್ಲ ಮುಗೀತು, ಲಯಬಿಲಿಟಿ ಸೈಡ್ ಮುಗೀತು, ಅಡ್ಜಸ್ಟ್ಮೆಂಟ್ಸ್ ಮುಗೀತು. ಈಗ ಕ್ಯಾಲ್ಕುಲೇಟರ್ ತಗೊಂಡು ನಿಧಾನಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕು.
ಏನ್ ಮಾಡೋಣ, ಫಸ್ಟ್ ಇದನ್ನ ಆಡ್ ಮಾಡ್ಬೇಕಲ್ವಾ. ಎಸ್ ಸರ್. ಇದು ನೆಟ್ ಪ್ರಾಫಿಟ್ ಪ್ಲಸ್ ಅಲ್ಲೇ ಇದೆ, ಕರೆಕ್ಟಾ? ಅಲ್ಲಿಗೆ 5, 10, 1, 6, 10, 15, 1.5 ಲಕ್ಷ ಆಡ್ ಮಾಡೋಣ. ಎಸ್ ಸರ್. ಅಲ್ಲಿಗೆ 1,68,000 ಪ್ಲಸ್ 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 ಆಗುತ್ತೆ. ಇದು ಏನು ಇಲ್ಲ, 1,68,000 ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಟೋಟಲ್ ಬಂದು 36,000 ಪ್ಲಸ್ ಇದೆ. 2,01 ಪ್ಲಸ್ ವ್ಯಾಲ್ಯೂ. ಇದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇಷ್ಟು ಮೈನಸ್ ವ್ಯಾಲ್ಯೂ ಬರುತ್ತೆ. ಎಷ್ಟು ಬರುತ್ತೆ? 6, 4, 3, 7, 1, 10, 11. ಕರೆಕ್ಟೇನಾ? ಎಸ್ ಸರ್. 11. ಈಗ ಪ್ಲಸ್ ಅಲ್ಲಿ ಮೈನಸ್ ಹೋದ್ರೆ ಪ್ಲಸ್ ಬರ್ತಾ ಇದೆ. 6, 1, 16,000 ರೂಪಾಯಿ ಪ್ಲಸ್ ವ್ಯಾಲ್ಯೂ ಬರ್ತಾ ಇದೆ. ಕರೆಕ್ಟ್ ಏನಪ್ಪಾ? ಎಸ್ ಆರ್ ನೋ? ಎಸ್ ಸರ್. ಈಗ ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ. ಮೈನಸ್ ಜಾಸ್ತಿ ಇದೆ, ಅದಕ್ಕೆ ಮೈನಸ್ ವ್ಯಾಲ್ಯೂನೇ ತಗೋಣ. 15ರಲ್ಲಿ 6 ಹೋದ್ರೆ ಎಷ್ಟಪ್ಪ? 15ರಲ್ಲಿ 6 ಹೋದ್ರೆ 9. ಕರೆಕ್ಟಾ? ಎಸ್ ಸರ್. 2ರಲ್ಲಿ 1 ಹೋದ್ರೆ 1 ಮೈನಸ್ 19,000. ಕರೆಕ್ಟ್ ಏನಪ್ಪಾ? ಈಗ ಇಲ್ಲಿ ಮೈನಸ್ 19,000 ಇಟ್ಕೊಳ್ಳೋಣ. ಎಸ್ ಸರ್. ಈಗ ನೋಡಿ ಇವೆಲ್ಲ ಪ್ಲಸ್ 10,000 ಪ್ಲಸ್ 29. ಪ್ಲಸ್ 10,000 ಒಟ್ಟು ಏನಾಯ್ತು? ಮೈನಸ್ 9,000 ಆಯ್ತು. ಕರೆಕ್ಟಾ? ಯಾಕೆಂದ್ರೆ ಮೈನಸ್ 19,000 ಪ್ಲಸ್ 10,000 ಆದ್ರೆ ಮೈನಸ್ 9,000 ಬರುತ್ತೆ. ಇದು ಮತ್ತೆ ಏನಾಗಿದೆ? ಮೈನಸ್ ವ್ಯಾಲ್ಯೂನೇ ಇದೆ. 1,30,000 ಅಲ್ಲಿಗೆ ಮೈನಸ್ 1,39,000 ಬರುತ್ತೆ. ಕರೆಕ್ಟಾ? ಲಾಸು ಪ್ಲಸ್ ಲಾಸು ಲಾಸ್ ಜಾಸ್ತಿ ಆಗಿದೆ. ಈಗ ಇದು ಆಡ್ ಮಾಡಬೇಕು 1 ಲಕ್ಷನ. ಕರೆಕ್ಟ್ ಏನಪ್ಪಾ? ಎಸ್ ಸರ್. ಆಡ್ ಮಾಡಿದ್ರೆ ಮತ್ತೆ ನಮಗೆ ಮೈನಸ್ 49,000 ಬರ್ತಾ ಇದೆ. ಕರೆಕ್ಟ್ ಏನಪ್ಪಾ? ಮತ್ತೆ ಇಲ್ಲೇನಾಗಿದೆ? ಮೈನಸ್ ಆಗಿದೆ. ಮೈನಸ್ ಇದೆ. ಮೈನಸ್ 70,000. ಮೈನಸ್ ಎಲ್ಲ ಒಂದ್ ಕಡೆ ಏನೋ ಹೊಡೆದಿದ್ದೀವಿ. ಗ್ಯಾಂಗ್ ಸ್ಟಾಪ್. ಇದು ಮಾಡು, ಪೌಸ್ ಮಾಡು. ಗೈಸ್, ನೀವೆಲ್ಲ ಮಾಡ್ತೀರಾ. ಏನಪ್ಪಾ ಅಂದ್ರೆ ಪ್ಲಸ್ ಮೈನಸ್ಗಳಲ್ಲಿ ತುಂಬಾ ತುಂಬಾ ಕೇರ್ಫುಲ್ ಆಗಿರ್ಬೇಕು. ನೋಡಿ ಇಲ್ಲಿ ಪ್ಲಸ್ ವ್ಯಾಲ್ಯೂ 10,000 ಪ್ಲಸ್ ವ್ಯಾಲ್ಯೂ 83,000 ಪ್ಲಸ್ ಬಂದಿದೆ. ಈ ಪ್ಲಸ್ 93,000 ಇಲ್ಲಿ ಮೈನಸ್ ಜಾಸ್ತಿ ಇದೆ. ಅಲ್ಲಿಗೆ ಮೈನಸ್ ವ್ಯಾಲ್ಯೂನೇ ಬಂದಿದೆ 37,000. ಈ ಮೈನಸ್ 37,000ಕ್ಕೆ ಪ್ಲಸ್ 1 ಲಕ್ಷ ಆಡ್ ಮಾಡಿದ್ರೆ ನಮಗೆ ಪ್ಲಸ್ 63,000 ಬರುತ್ತೆ. ಎಸ್ ಸರ್. ಈ 63,000ದಲ್ಲಿ 70,000 ಕಳೆದ್ರೆ ಮೈನಸ್, ಅಲ್ಲಿಗೆ ನಮಗೆ ಮೈನಸ್ 7,000 ಬರ್ತಾ ಇದೆ. ಎಸ್ ಸರ್. ಏನ್ ಬರ್ತಾ ಇದೆ? ಮೈನಸ್ 7,000. 25,000ದಲ್ಲಿ 7,000 ಹೋದ್ರೆ 18,000. ಸೊ ನಾವು ಮಾಡಿರೋ ಕ್ವಶನ್ ಪ್ರಾಬ್ಲಮ್ 100% ಕರೆಕ್ಟ್ ಆಗಿ ಇದೆ. ಎಸ್ ಸರ್. ಓಕೆನಾ? ಥ್ಯಾಂಕ್ ಯು.